ನಿಮ್ಮನ್ನ ಹೆಚ್ಚು ಕಾಯಿಸಲ್ಲ. ಲಿಮಿಟೆಡ್ ಟೈಮ್ನಲ್ಲಿ ಈ ವರ್ಷ ಹಿಟ್ ಕಂಡ ಸಿನಿಮಾಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಅಂದರೆ 2024ರಲ್ಲಿ ಹಿಟ್, ಬ್ಲಾಕ್ ಬಸ್ಟರ್, ಆವ್ರೇಜ್ ಹಾಗೂ ಫ್ಲಾಪ್ ಸಿನಿಮಾಗಳು ಯಾವುವು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ನಮಗೆ ಸಿಕ್ಕಿದೆ. ಇದನ್ನ ನೋಡಿದ ಮೇಲೆ ನೀವು ಅನ್ಕೋತೀರಾ, ಒಂದು ನಿರ್ಧಾರ ಮಾಡ್ತೀರಾ, ಈ ಸಿನಿಮಾನ OTTನಲ್ಲಿ ನೋಡೋ ಬದಲು ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕಿತ್ತು ಅಂತ ಅಂದ್ಕೊಳೋದು ಖಂಡಿತ. ಯಾಕಂತ ಹೇಳಿದ್ರೆ ಈ ವರ್ಷ 216 ಕನ್ನಡ ಸಿನಿಮಾಗಳು ರಿಲೀಸ್ ಆಗಿವೆ. ಈ 216 ಕನ್ನಡ ಸಿನಿಮಾಗಳಲ್ಲಿ ಕೈ ಹಿಡಿದಿರೋದು ಎಷ್ಟು ಸಿನಿಮಾಗಳು? ಬ್ಲಾಕ್ ಬಸ್ಟರ್ ಸಿನಿಮಾಗಳು ಕಂಡಿರೋದೇ ಕೇವಲ 4 ಸಿನಿಮಾಗಳು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗಣೇಶ್ ಅವರು ಅಭಿನಯಿಸಿದಂತಹ ಕೃಷ್ಣಂ ಪ್ರಣಯಕಿ ಸಿನಿಮಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಸೊ ಎಲ್ಲರೂ ಪ್ರೇಕ್ಷಕರು ಇದನ್ನ ಕೈ ಹಿಡಿದ್ರು. ಜೊತೆಗೆ ಭೀಮಾ ಸಿನಿಮಾ ಸಹ ಸಾಂಗ್ಗಳ ಮೂಲಕವೇ ಹಿಟ್ ಆಗಿತ್ತು. ದುನಿಯಾ ವಿಜಯ್ ಅವರು ನಿರ್ದೇಶಿಸಿ ನಟಿಸಿದಂತಹ ಈ ಭೀಮಾ ಸಿನಿಮಾ, ಸೊ ಇದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಕಂಡಿತ್ತು. ಇದರ ಜೊತೆಗೆ ಬಗೀರ, ಶ್ರೀ ಮುರುಡಿಯವರ ಬಗೀರ ಸಿನಿಮಾ ಕೂಡ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸ್ಟೋರಿ ಲೈನ್ ಇರಬಹುದು, ಪ್ರಶಾಂತ್ ನೀಲ್ ಅವರ ಸ್ಟೋರಿ ಲೈನ್ ಅಂದ್ಕೊಳ್ಳಿ, ಆ ಒಂದು ಹೆಸರಿಗೆ ಒಂದು ಬ್ರ್ಯಾಂಡ್ ಇದೆ. ಸೊ ಖಂಡಿತವಾಗ್ಲೂ ಉಗ್ರಂ ನಂತರ ಶ್ರೀ ಮುರುಳಿ ಅವರು ಇದೊಂದು ರೀತಿ ಕಮ್ ಬ್ಯಾಕ್, ಅವರಿಗೆ ಖಂಡಿತವಾಗ್ಲೂ ಒಂದು ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋ ರೀತಿ ಹೋದ್ರು. ನಿಜವಾಗ್ಲೂ ಟಾಪ್ ನಾಚ್ ಸಿನಿಮಾ ಆಗಿತ್ತು. ಕೊನೆಯದಾಗಿ ಬೈರತಿ ರಣಗಲ್ಲ, ರೀಸೆಂಟ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಪ್ಯಾನ್ ಇಂಡಿಯಾಗೆ ಸದ್ದು ಮಾಡಿದಂತಹ ಬೈರತಿ ರಣಗಲ್ಲ. ಶಿವಣ್ಣ ಅವರು ಯಾವತ್ತೂ ತಮ್ಮ ಸಿನಿಮಾಗಳಿಂದ ನಿರಾಸೆ ಅಂತೂ ಮಾಡೋದಿಲ್ಲ. ಅದಕ್ಕೆ ಈ ಸಿನಿಮಾ ಒಂದು ಸಾಕ್ಷಿಯಾಗಿತ್ತು. ಇದಿಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳ ಆದ್ರೆ ಇನ್ನು ಫ್ಲಾಪ್ ಸಿನಿಮಾಗಳ ಪಟ್ಟಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹೊಸಬರ ಬ್ಯಾಚುಲರ್ ಪಾರ್ಟಿ, ಶರಣ್ ಅವರು ಅಭಿನಯಿಸಿದಂತಹ ಅವತಾರ ಪುರುಷ್ 2, ಇನ್ನು ಜಗ್ಗೇಶ್ ಹಾಗೂ ಗುರುಪ್ರಸಾದ್ ಕಾಂಬಿನೇಷನ್ ನಲ್ಲಿರುವಂತಹ ರಂಗನಾಯಕ ಸಿನಿಮಾ, ಇನ್ನು ದಿಗಂತ್ ಅವರ ಪೌಡರ್ ಸಿನಿಮಾ. ಇನ್ನು ಈ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರ್ಕೊಳ್ಳುವಂತ ಇನ್ನೂ 2 ಸಿನಿಮಾಗಳಿವೆ. ಅದು ಪೆಪ್ಪೆ ಹಾಗೂ ಮಾರ್ಟಿನ್ ಸಿನಿಮಾ. ವಿನಯ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಈ ಪೆಪ್ಪೆ ಸಿನಿಮಾ ನಿಜಕ್ಕೂ ಫ್ಲಾಪ್ ಆಯಿತು. ಯಾರು ಸಹ ಊಹಿಸಿರ್ಲಿಲ್ಲ ಈ ಸಿನಿಮಾ ಫ್ಲಾಪ್ ಆಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಮಲಯಾಳಂ ಸಿನಿಮಾಗಳಲ್ಲಿ ಯಾವ ರೀತಿ ಕಂಟೆಂಟ್ ಓರಿಯೆಂಟೆಡ್ ಇರುತ್ತೆ, ಅದೇ ರೀತಿ ಪೆಪ್ಪೆ ಟ್ರೈಲರ್ ನೋಡಿದವರು ಸಹ ಈ ನಿರೀಕ್ಷೆ ಪಟ್ಟಿದ್ರು. ಆದ್ರೆ ಸಿನಿಮಾ ಥಿಯೇಟರ್ಗೆ ಬಂದಾದ್ಮೇಲೆ ಜನ ಕೈ ಹಿಡಿಲಿಲ್ಲ. ಇದರ ಜೊತೆಗೆ ಮಾರ್ಟಿನ್ ಸಿನಿಮಾ, ನಿಜಕ್ಕೂ ಇದು ಫ್ಯಾನ್ ವಾರ್ ಇಂದ ಈ ಸಿನಿಮಾ ಫ್ಲಾಪ್ ಆಯ್ತಾ ಅಥವಾ ಕಂಟೆಂಟ್ ಇಂದ ಫ್ಲಾಪ್ ಆಯ್ತಾ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ಅವರು ಒಂದು ರಿಲೀಸ್ ವಿಚಾರ ಇರಬಹುದು, ದರ್ಶನ್ ಅವರ ವಿಚಾರವಾಗಿ ಮಾತಾಡ್ತಾ ಧ್ರುವ ಅವರು ಒಂದು ರೀತಿ ಎಲ್ಲೋ ಎಡವಟ್ಟು ಮಾಡಿಕೊಂಡ್ರು ಅನ್ನೋವಂಥದ್ದು ಒಂದು ಪ್ರೇಕ್ಷಕರ ಒಂದು ಅವ್ರ ಅಭಿಪ್ರಾಯ. ಆದರೆ ಇನ್ನೊಂದು ಕಡೆ ಮಾರ್ಟಿನ್ ಸ್ಟೋರಿ ಲೈನ್ ಕೂಡ ಏನು ಇರಲಿಲ್ಲ, ಕಥೆನೇ ಇರಲಿಲ್ಲ. ಅರ್ಜುನ್ ಸರ್ಜಾ ಅವರು ಏನು ಕಥೆ ಬರೆದಿದ್ರು ಅದು ಜನರಿಗೆ ರೀಚ್ ಆಗಲಿಲ್ಲ ಅನ್ನೋ ರೀತಿ ಮಾತನಾಡಿದ್ರು. ಹೀಗಾಗಿ ಮಾರ್ಟಿನ್ ಸಿನಿಮಾ ಖಂಡಿತವಾಗ್ಲೂ ಆವ್ರೇಜ್ ಅನ್ನೋಕ್ಕಿಂತ ಫ್ಲಾಪ್ ಲಿಸ್ಟ್ ಸೇರ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇನ್ನು ಈ ಕಡೆ ಹಿಟ್ಟು ಅಲ್ಲ, ಫ್ಲಾಪು ಅಲ್ಲ, ಆವ್ರೇಜ್ ಜೊತೆಗೆ ಈ ಸಿನಿಮಾಗಳು ಥಿಯೇಟ್ರಲ್ಲಿ ಸದ್ದು ಮಾಡೋಕ್ಕಿಂತ ಹೆಚ್ಚಾಗಿ OTTನಲ್ಲಿ ಸದ್ದು ಮಾಡಿದಂತ ಲಿಸ್ಟ್ ನಾನು ನಿಮಗೆ ಹೇಳ್ತೀನಿ. ಕೇಸ್ ಆಫ್ ಕೊಂಡಾನ, ಇಬ್ಬನಿ ತಬ್ಬಿದ ಇಳೆಯಲಿ, ಒಂದು ಸರಳ ಪ್ರೇಮಕತೆ, ಶಹಕಾರಿ, KTM, ಉಪಾಧ್ಯಕ್ಷ, ಕೆರೆಬೇಟೆ, ಬ್ಲಿಂಕ್, ಯುವ, ಲಾಫಿಂಗ್ ಬುದ್ಧ. ಆವ್ರೇಜ್ ಸಿನಿಮಾಗಳ ಜೊತೆಗೆ ಕಾಲಾಪತ್ತರ್ ಕೂಡ ಒಂದು. ಸರಿ, 216 ಸಿನಿಮಾಗಳಲ್ಲಿ 4 ಮಾತ್ರ ಬ್ಲಾಕ್ ಬಸ್ಟರ್ ಕಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ಆವ್ರೇಜ್ ಫ್ಲಾಪ್ ಲಿಸ್ಟ್ ಸೇರಿವೆ. ಹಾಗಾದ್ರೆ ಟಾಪ್ ಮೋಸ್ಟ್ ಸ್ಟಾರ್ಸ್ ಅನಿಸ್ಕೊಂಡವರು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಕೇಳಿದ್ರು. ಎಲ್ಲೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೋಗ್ತಾ ಮರ್ತು ಬಿಟ್ರ ಸಿನಿಮಾಗಳನ್ನು ಕೊಡೋದು ಅನ್ನೋ ರೀತಿ. ಯಾಕಂತ ಹೇಳಿದ್ರೆ ಮೊದಲೇದಾಗಿ ದರ್ಶನ್ ಅವರು ಸಿನಿಮಾಗಳನ್ನ ಒಂದು ವರ್ಷದಲ್ಲಿ ಖಂಡಿತವಾಗ್ಲೂ 2 ಇಲ್ಲ 1 ಕೊಟ್ಟೇ ಕೊಡ್ತಿದ್ರು. ಎಲ್ಲ ಅಂದುಕೊಂಡಾಗೆ ಇದ್ದಿದ್ರೆ, ಚೆನ್ನಾಗಿದ್ದಿದ್ರೆ ಈ ವರ್ಷ ಡೆವಿಲ್ ಸಿನಿಮಾ ಖಂಡಿತವಾಗ್ಲೂ ತೆರೆ ಕಾಣಬೇಕಾಗಿತ್ತು. ಯಾಕಂತ ಹೇಳಿದ್ರೆ 2023ರಲ್ಲಿ ಬ್ಲಾಕ್ ಬಸ್ಟರ್ ಹೈ ವೋಲ್ಟೇಜ್ ಸಿನಿಮಾ, ಎಲ್ರಿಗೂ ಮನಸ್ಸಿಗೆ ಮುಟ್ಟಿದಂತಹ ಸಿನಿಮಾ ಅಂತ ಹೇಳಿದ್ರೆ ಕಾಟೇರ ಸಿನಿಮಾ. ಕಾಟೇರ ಆದ್ಮೇಲೆ ಖಂಡಿತವಾಗ್ಲೂ ಎಲ್ರಿಗೂ ನಿರೀಕ್ಷೆ ಇತ್ತು ಡೆವಿಲ್ ಈ ಡಿಸೆಂಬರ್ಗೆ ರಿಲೀಸ್ ಆಗುತ್ತೆ, ಅಬ್ಬರವನ್ನು ಸೃಷ್ಟಿ ಮಾಡುತ್ತೆ. ಯಾಕಂತ ಹೇಳಿದ್ರೆ ಪ್ರೇಕ್ಷಕರು ಮಾತ್ರವಲ್ಲ, ದರ್ಶನ್ ಫ್ಯಾನ್ಸ್ ಅವ್ರ ಜೊತೆಗೂ ಸೆಲೆಬ್ರಿಟಿಗಳು ಯಾರ್ಯಾರಿದ್ರು ಕನ್ನಡ ಚಿತ್ರರಂಗದಲ್ಲಿ ಅವರು ಸಹ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಈ ಸಿನಿಮಾದಿಂದ. ಆದರೆ ಅದು ಆಗಲಿಲ್ಲ. ಇನ್ನು ನೆಕ್ಸ್ಟ್ ಸುದೀಪ್ ಅವರು ವಿಕ್ರಾಂತ್ ರೋಣ ಸಿನಿಮಾ ಆದಮೇಲೆ ಗ್ಯಾಪ್ ತಗೊಂಡ್ರು. ಅದಾದ್ಮೇಲೆ ಅವರು ಕ್ರಿಕೆಟ್ ಇರ್ಬೋದು, ಬಿಗ್ ಬಾಸ್ ಇರ್ಬೋದು, ಈ ರೀತಿ ಬ್ಯುಸಿ ಆಗ್ತಾ ಹೋದ್ರು. ಈಗ ಮ್ಯಾಕ್ಸ್ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಉಪೇಂದ್ರ ಅವರು ಸಹ ಅವರು ಒಂದು ನಿರ್ದೇಶನ ಸಿನಿಮಾ UI, ಅದು ಕೂಡ ಈಗ ಡಿಸೆಂಬರ್ಗೆ ರಿಲೀಸ್ ಆಗಬೇಕಾಗಿದೆ. UI, ಮ್ಯಾಕ್ಸ್ ಎರಡಕ್ಕೂ ಸಹ ವೆಯ್ಟ್ ಮಾಡ್ತಿರುವಂಥದ್ದು. ಇವೆರಡು ಸಿನಿಮಾಗಳ ರಿಸಲ್ಟ್ ಏನಾಗುತ್ತೆ, ಹಿಟ್ ಆರ್ ಆವ್ರೇಜ್ ಸೇರುತ್ತಾ? ಫ್ಲಾಪ್ ಅಂತ ಖಂಡಿತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಹಿಟ್ ಆವ್ರೇಜ್ ಲಿಸ್ಟಲ್ಲಿ 2ರಲ್ಲಿ 1 ಖಂಡಿತವಾಗ್ಲೂ ಈ 2 ಸಿನಿಮಾಗಳು ಸೇರುತ್ತೆ. ಇನ್ನು ಮೋಸ್ಟ್ ಅವೈಟೆಡ್ ನಟ ಹಾಗೂ ಅವರ ಸಿನಿಮಾ ಅಂತ ಹೇಳಿದ್ರೆ ಯಶ್ ಅವ್ರನ್ನಂತೂ ಈಗ ಹಿಡಿಯೋಕ್ಕೂ ಆಗೋದಿಲ್ಲ, ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹೀರೋ ಸಿನಿಮಾ ಅಂತ ಹೇಳಿದ್ರೆ ಅದು ಯಶ್ ಅವರು. ದರ್ಶನ್ ಅವರಿರಬಹುದು, ಸುದೀಪ್ ಅವರಿರಬಹುದು, ಉಪೇಂದ್ರ ಅವರಿರ್ಬೋದು, ಈಗ ಯಶ್ ಅವರಿರಬಹುದು. ಒಂದು ಗ್ಯಾಪ್ ನಂತರ ಅವರ ಒಂದು ಸಿನಿಮಾಗಳು ಈಗ ಬರ್ತಿವೆ. ಪ್ರಾಬಬ್ಲಿ KGF 2 ನಂತರ ಈಗ ಯಶ್ ಅವರ ಟಾಕ್ಸಿಗಾಗಿ ಎಲ್ಲರೂ ಕಾಯ್ತಿದ್ದಾರೆ. 2025ರಲ್ಲಿ ಅವರ ಸಿನಿಮಾ ಬರಬೇಕಾಗಿದೆ. ಒಂದಷ್ಟು ಪ್ರಾಜೆಕ್ಟ್
ಪ್ರಾಜೆಕ್ಟ್ಗಳು ಅವ್ರ ಕೈಯಲ್ಲಿ ಇರುವಂಥದ್ದು. ಬಾಲಿವುಡ್ ರಾಮಾಯಣದಲ್ಲೂ ಸಹ ಇವರು ರಾವಣನ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆದ್ರೆ ಮೊದಲೇದಾಗಿ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಮಾಡ್ರಪ್ಪ ಅಂತ ಪ್ರೇಕ್ಷಕರು ಹೇಳ್ತಿರುವಂಥದ್ದು. ಆದರೆ ಎಲ್ಲೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೋಗ್ತಾ ಹೋಗ್ತಾ ಅಂದ್ರೆ 10 ಸಿನಿಮಾಗಳನ್ನು ಕೊಡೋ ಬದಲು ನಾನು ಒಂದು ಹಿಟ್ ಸಿನಿಮಾ ಕೊಡ್ತೀನಿ ಅನ್ನೋವಂಥದ್ದು ಇವ್ರ ಥಾಟ್ ನಿಜಕ್ಕೂ ಮೆಚ್ಚಬೇಕಾದಿದೆ. ಆದರೆ ಎಲ್ಲೋ ಒಂದು ಸಿನಿಮಾ ಕೊಡ್ತೀನಿ, ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತಾ ವರ್ಷದಲ್ಲಿ ಒಂದು ಸಿನಿಮಾನು ಕೊಡಕ್ ಆಗ್ತಾ ಇಲ್ವಾ ಹೀರೋಗಳಿಗೆ? ಹಾಗಾದ್ರೆ ಥಿಯೇಟರ್ ಕಥೆಗಳು ಏನಾಗಬೇಕು ಅನ್ನೋಂಥದ್ದು ಪ್ರಶ್ನೆ ಸಹ ಈ ಕಡೆ ಪ್ರೇಕ್ಷಕರು ಮಾಡ್ತಿರುವಂಥದ್ದು. ಅಂದ್ರೆ ನಾನು ಆಗ್ಲೇ ಹೇಳಿದೆ 216 ಸಿನಿಮಾಗಳು ರಿಲೀಸ್ ಆಗಿದೆ. ಅದ್ರಲ್ಲಿ ಕೈ ಹಿಡಿದಿರೋ 4 ಸಿನಿಮಾಗಳಂದ್ರೆ ಎಲ್ಲಿಗೆ ಬರ್ತಾ ಇದೆ ಅಂದ್ರೆ ಹೊಸಬರ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರು. ಫಾರ್ ಎಕ್ಸಾಂಪಲ್ ಶಾಕಾರಿ ಇರ್ಬೋದು, ಬ್ಲಿಂಕ್ ಇರ್ಬೋದು, ಮತ್ತೊಂದಷ್ಟು ಕೆರೆಬೇಟೆ ಸಿನಿಮಾ ಇರ್ಬೋದು, ಕಂಟೆಂಟ್ ಸಖತ್ತಾಗಿದೆ ಹೊಸಬರ ಸಿನಿಮಾ. ಆದ್ರೂ ಪ್ರೇಕ್ಷಕರು OTT ನಲ್ಲಿ ನೋಡ್ತಿದ್ದಾರೆ ಹೊರತು ಥಿಯೇಟರ್ಗೆ ಬರ್ತಿಲ್ಲ. ಥಿಯೇಟರ್ ನಾವು ಬರೋದೇ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾ ಬಂದ್ರೆ ಅನ್ನೋ ರೀತಿ ಅವ್ರದ್ದು ಅಭಿಪ್ರಾಯವಾಗ್ಬಿಟ್ಟಿದೆ. ಸದ್ಯಕ್ಕೆ ಮುಂದಿನ ವರ್ಷ ಆದರೂ ಹೇಗಿರುತ್ತೆ ನಮ್ಮ ಕನ್ನಡ ಸಿನಿಮಾ ಆರ್ಭಟಗಳು, ಪ್ರೇಕ್ಷಕರಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಅಟ್ಲೀಸ್ಟ್ ಈ ವರ್ಷ ಹಿಟ್ ಲಿಸ್ಟ್ ನೋಡ್ಕೊಂಡು ಅಥವಾ ಫ್ಲಾಪ್ ಲಿಸ್ಟ್ ನೋಡ್ಕೊಂಡು ಮುಂದಿನ ವರ್ಷ ಆದ್ರೂ ನಾವು ಥಿಯೇಟರ್ಗೆ ಹೋಗ್ಬೇಕನ್ನೋ ಮನಸ್ಸು ಮಾಡ್ತಾರಾ? ಕಾದ್ ನೋಡೋಣ.